ಜನರನ್ನು ಮ್ಯಾನಿಪುಲೇಟ್ ಮಾಡಲಿಕ್ಕೆ ಬಳಸಲಾಗುವ ಟೆಕ್ನಿಕ್ಸ್ ತಂತ್ರಗಳು ಕೆಲವೊಂದು ಸಾಫ್ಟಾಗಿ ಸಿಂಪಲ್ ಆಗಿರ್ತವೆ, ಕೆಲವೊಂದು ಪವರ್ಫುಲ್ ಆಗಿರ್ತದೆ. ಮ್ಯಾನಿಪುಲೇಟ್ ಮಾಡೋದಂದರೆ ಮೈಂಡ್ ವಾಶ್ ಮಾಡೋದು, ಅವರ ದೃಷ್ಟಿಕೋನನ ವ್ಯವಹಾರನ ಬದಲಾಯಿಸೋದು. ಯಾಕೆ? ತಮ್ಮ ಲಾಭಕ್ಕಾಗಿ. ಅವರಿಂದ ನಮಗೆ ಏನಾದರೂ ಬೇಕಾಗಿರ್ಬೋದು, ಹಣ ಆಗಿರ್ಬೋದು, ಸೆಕ್ಸ್ ಆಗಿರ್ಬೋದು, ಅಥವಾ ಅವರನ್ನು ಸೋಲಿಸಲಿಕ್ಕೆ, ಅವರನ್ನು ಹರ್ಟ್ ಮಾಡಬೇಕು, ಅವರ ಅಹಂಕಾರ ಅಡಗಿಸಬೇಕು, ಅವ್ರ ಮೇಲೆ ಅಧಿಕಾರ ನಡೆಸಬೇಕು, ಏನೇ ಕಾರಣ ಇರ್ಬೋದು. ಈ ಮ್ಯಾನಿಪುಲೇಟಲ್ಲಿ 2 ಕ್ಯಾಟಗರಿ ಇದೆ. ಒಂದು ಪಾಸಿಟಿವ್ ಮ್ಯಾನಿಪುಲೇಷನ್ನು, ಎರಡನೇದು ನೆಗೆಟಿವ್ ಮ್ಯಾನಿಪುಲೇಷನ್ನು. ಪಾಸಿಟಿವ್ ಅಂದರೆ ಮಕ್ಕಳು ಒಳ್ಳೆಯ ಆಹಾರ ಊಟ ಮಾಡಲಿ ಅಂತ ಮ್ಯಾನಿಪುಲೇಟ್ ಮಾಡೋದು, ಅಥವಾ ಯಾರೋ ಕೆಟ್ಟ ಸಹವಾಸದಲ್ಲಿ ಬಿದ್ದಿದ್ದಾರೆ ಅವ್ರನ್ನ ಮ್ಯಾನಿಪುಲೇಟ್ ಮಾಡೋದು ಆಗಿರ್ಬೋದು. ಈ ಪಾಸಿಟಿವ್ ಮ್ಯಾನಿಪುಲೇಷನಲ್ಲಿ ಬೇರೆಯವ್ರಿಗೆ ಹಾನಿ ಆಗಲ್ಲ, ಒಳ್ಳೆಯದೇ ಆಗುತ್ತೆ. ಇನ್ನು ನೆಗೆಟಿವ್ ಮ್ಯಾನಿಪುಲೇಷನ್ನ ಅವರ ಉದ್ದೇಶ ಹಾನಿ ಮಾಡೋದು ತಮ್ಮ ಲಾಭಕ್ಕಾಗಿ. ಲಾಭ ಫೈನಾನ್ಷಿಯಲ್ಲೂ ಆಗಿರ್ಬೋದು, ಸೈಕಲಾಜಿಕಲ್ ಆಗಿರ್ಬೋದು, ಸೆಕ್ಸುವಲ್ ಸಹ ಆಗಿರ್ಬೋದು. ಒಂದು ವೇಳೆ ನೀವು ಇಂಟೆಲಿಜೆಂಟು, ಸ್ಟ್ರಾಂಗು, ನಿಮ್ಮನ್ನು ಮ್ಯಾನಿಪುಲೇಟ್ ಮಾಡಲಿಕ್ಕೆ ಆಗಲ್ಲ ಅಂತಂದರೆ ನಿಮ್ಮನ್ನು ಇಮೋಷ್ನಲ್ ಆಗಿ ಮ್ಯಾನಿಪುಲೇಟ್ ಮಾಡ್ತಾರೆ. ಇಲ್ಲಿ ನಾವು ಒಂದೊಂದೇ ವಿಚಾರನ ತಿಳ್ಕೊಳ್ತಾ ಹೋಗೋಣ. ಯಾಕಂದರೆ ನೀವು ಯಾರಿಂದ, ಯಾವಾಗ, ಎಲ್ಲಿ, ಹೇಗೆ ಮ್ಯಾನಿಪುಲೇಟ್ ಆಗ್ತೀರಾ ಅನ್ನೋದು ನಿಮಗೆ ಅರ್ಥ ಆಗ್ತಾ ಹೋಗುತ್ತೆ. ಮೊದಲನೇದು ಗ್ಯಾಸ್ ಲೈಟಿಂಗ್. ಇದು ಮ್ಯಾನಿಪುಲೇಟ್ ಮಾಡುವ ಖತರ್ನಾಕ್ ವಿಧಾನ. ಇದು ಸ್ಲೋ ಆಗಿ ಕೆಲಸ ಮಾಡುತ್ತೆ, ಪರಿಣಾಮನೂ ನಿಧಾನ ಬರುತ್ತೆ. ಈ ಟೆಕ್ನಿಕ್ನ ಪ್ರಯೋಗ ಸರಿಯಾಗಿ ಮಾಡಿದ್ರೆ ಒಬ್ಬ ಮನುಷ್ಯನನ್ನು ಹುಚ್ಚನನ್ನಾಗಿ ಸಹ ಮಾಡ್ಬೋದು. ಇದರಲ್ಲಿ ವ್ಯಕ್ತಿ ತನ್ನ ದೃಷ್ಟಿಕೋನ, ನೆನಪು, ಜೀವನದ ರಿಯಾಲಿಟಿ ಎಲ್ಲದ್ರ ಮೇಲೆ ಅನುಮಾನ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಉದಾಹರಣೆಗೆ, ನಿಮ್ಮ ಫ್ರೆಂಡ್ ಒಬ್ಬರು ನಿಮಗೆ ನೋವು ಮಾಡಿರ್ತಾರೆ, ಮನಸ್ಸು ನೋಯಿಸಿರ್ತಾರೆ. ಆ ಫ್ರೆಂಡು ಮ್ಯಾನಿಪುಲೇಟರ್ ಆಗಿದ್ದರೆ ಇನ್ನೊಂದು ಸಲ ಸಿಕ್ಕಿದಾಗ ನೀವು ಅವರನ್ನು ಕೇಳಿದಾಗ, ಆ ದಿವಸ ನೀನು ಈ ರೀತಿ ನಡ್ಕೊಂಡಿದ್ದು ನನಗೆ ಇಷ್ಟ ಆಗಲಿಲ್ಲ ಅಂತ ನೀವು ಹೇಳಿದಾಗ ಅವರು ಅದನ್ನು ಒಪ್ಕೊಳ್ಳಲ್ಲ. ಅದು ಆ ರೀತಿ ಅಲ್ಲ, ಈ ರೀತಿ ಅಂತ ಮ್ಯಾನಿಪುಲೇಟ್ ಮಾಡ್ತಾರೆ. ಒಂದು ವೇಳೆ ಗೊತ್ತಿಲ್ಲದೇನೋ ಏನಾದರೂ ತಪ್ಪಾಗಿದ್ದರೆ ಕ್ಷಮಿಸಪ್ಪ ಅಂತಲೂ ಕೇಳ್ತಾರೆ. ನಿಮಗೆ ಅದು ನಿಜ ಅನಿಸ್ಬಿಡುತ್ತೆ. ಗೊತ್ತಿಲ್ಲದೆ ಮಾಡಿರ್ಬೋದು, ಅಥವಾ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿರ್ಬೋದು, ಈ ರೀತಿ ಅಂದ್ಕೊಬಿಡ್ತೀರಾ. ಇದೇ ಗ್ಯಾಸ್ ಲೈಟಿಂಗ್ ಅಂದರೆ. ಅವನು ಬರೋದಕ್ಕಿಂತ ಮುಂಚೆ ನಿಮಗೆಲ್ಲ ಗೊತ್ತಿತ್ತು ಅವನು ನೋವು ಮಾಡಿದ್ದಾನೆ, ಮನ ನೋಯಿಸಿದ್ದಾನೆ ಅಂತ. ಆದರೆ ಅವನ ಜೊತೆ 2 ನಿಮಿಷ ಮಾತಾಡಿದ ಮೇಲೆ ನೀವು ಆ ಸತ್ಯನೇ ಮರೆತು ಬಿಡ್ತೀರಾ, ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅಂದ್ಕೊಬಿಡ್ತೀರಾ. ಯಾಕಂದರೆ ಅವ್ರು ನಿಮಗೆ ಆ ರೀತಿ ಮ್ಯಾನಿಪುಲೇಟ್ ಮಾಡಿದ್ದಾರೆ. ನಿಮಗೆ ಅನಿಸ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ, ಗೊತ್ತಿಲ್ಲದೆ ಏನಾದರೂ ಆಗಿರ್ಬೋದು ಬಿಡು, ಅಥವಾ ನಾನೇ ಮಿಸ್ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡಿರ್ಬೋದು ಅಂತ. ಈ ಗ್ಯಾಸ್ ಲೈಟಿಂಗ್ ಅನ್ನೋ ಪದ, ಗ್ಯಾಸ್ ಲೈಟ್ ಅನ್ನೋ ಒಂದು ನಾಟಕ ಸಿನಿಮಾದಿಂದ ಬಂದಿದೆ. ಇಂಗ್ಲೀಷಲ್ಲಿ ಸಿನಿಮಾ ಸಹ ಇದೆ. ಆ ಸಿನಿಮಾದಲ್ಲಿ ಏನು ತೋರಿಸಿದಾರೆ ಅಂದರೆ, ಗಂಡ ಹೆಂಡತಿ ಇರ್ತಾರೆ. ಗಂಡನಿಗೆ ಅನಿಸುತ್ತೆ ಹೆಂಡ್ತಿನ ಹುಚ್ಚಿ ಅಂತ ಪ್ರೂವ್ ಮಾಡಿಬಿಡೋಣ ಅಂತ. ಅದು ಯಾವ ರೀತಿ ಮಾಡ್ತಾನೆ ಅಂದರೆ, ಈ ಗ್ಯಾಸ್ ಲೈಟು ಅದು ದೊಡ್ಡದು ಮಾಡಿದರೆ ಸಣ್ಣದು ಮಾಡೋದು, ಸಣ್ಣದಿದ್ದರೆ ದೊಡ್ಡದು ಮಾಡೋದು, ಈ ರೀತಿ ಮಾಡ್ತಾ ಇರ್ತಾನೆ. ಅವಳು ಅದನ್ನು ಕೇಳಿದಾಗ, ಇಲ್ಲ ಆ ರೀತಿ ಏನಿಲ್ಲ ಬಿಡು, ಸರಿನೇ ಇದೆ, ಈ ರೀತಿ ಅಂತ ಬರ್ತಾ ಇರ್ತಾನೆ. ಹೆಂಡ್ತಿ ಗಂಡನ ತುಂಬ ನಂಬಿರ್ತಾಳೆ. ಕೊನೆಗೆ ಅವಳಿಗೆ ಅನಿಸ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ, ನನಗೆ ಎಲ್ಲೇ ಮತಿಭ್ರಮಣೆ ಆಗಿರ್ಬೋದು ಅಂತ. ಗಂಡನೂ ಹೇಳ್ತಾನೆ, ಎಲ್ಲೋ ನಿಂಗೆ ಹುಚ್ಚಿಡ್ದಿರ್ಬೇಕು, ನಿನ್ನ ತಲೆ ಸರಿ ಇಲ್ಲ, ಈ ರೀತಿ ಪದ ಬಳಕೆ ಮಾಡ್ತಾ ಕೊನೆಗೆ ಅವಳು ಹುಚ್ಚಿನೇ ಆಗಿಬಿಡ್ತಾಳೆ. ಈ ರೀತಿ ನಮ್ಮ ನಿಜ ಜೀವನದಲ್ಲೂ ಹೆಂಡ್ತಿ ಗಂಡನ ಮೇಲೆ ಅವಲಂಬನೆ ಆಗಿದ್ದರೆ ಗಂಡ ಒಂದೊಂದೇ ಸುಳ್ಳು ಹೇಳ್ಕೊಂಬರ್ತಾರೆ, ಸಣ್ಣ ಸುಳ್ಳು. ಹೆಂಡ್ತಿ ಯಾಕೆ ಅಂತ ಕೇಳಿಕೋದ್ರೆ ಹಾಗಲ್ಲ ಹೀಗೆ ಅಂತ ಮ್ಯಾನಿಪುಲೇಟ್ ಮಾಡ್ತಾನೆ. ಇನ್ನೂ ಜಾಸ್ತಿ ಕೇಳಿದ್ರೆ ಬೈತಾನೆ, ಕೂಗಾಡ್ತಾನೆ. ಹೆಂಡ್ತಿಗೆ ಟೆನ್ಷನ್ ಆಗುತ್ತೆ, ಬೇಜಾರಾಗುತ್ತೆ, ಮನಸ್ಸು ನೋಯುತ್ತೆ. ಇನ್ನೊಂದು ಸಲ ಕೇಳಿಕ್ಕೆ ಹೋಗಲ್ಲ, ಯಾಕಂದರೆ ಮನಸ್ಸು ನೋಯುತ್ತಲ್ಲ ಅಂತ ಸ್ವೀಕಾರ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾಳೆ. ಸತ್ಯನ ಅವನೇನು ಹೇಳ್ತಾನೋ ಆ ಸತ್ಯನೇ ಒಪ್ಕೊಳ್ಳಿಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾಳೆ. ಇದೇ ಮ್ಯಾನಿಪುಲೇಷನ್ ಅಂದರೆ, ಗ್ಯಾಸ್ ಲೈಟಿಂಗ್ ಅಂದರೆ. ಅವನು ಸುಳ್ಳು ಹೇಳ್ತಾ ಇದ್ದಾನಂತ ಗೊತ್ತಿದ್ದರೂ ಇಗ್ನೋರ್ ಮಾಡ್ತಾಳೆ. ಯಾಕಂದರೆ ಯಾಕೆ ಬೇಕು ತಲೆ ಬಿಸಿ, ಮನಃಶಾಂತಿ ಹಾಳಾಗಿಬಿಡುತ್ತೆ ಅಂತ. ಹೀಗೆ ಗಂಡನ ದೊಡ್ಡ ಸುಳ್ಳನ್ನು ಸಹ ಸ್ವೀಕಾರ ಮಾಡಿಬಿಡ್ತಾಳೆ. ಗಂಡನ ಸುಳ್ಳು ಅವಳ ಜೀವನದಲ್ಲಿ ನಿಜ ಆಗಿಬಿಡುತ್ತೆ. ಈ ರೀತಿ ಗಂಡ ಸೈಕಲಾಜಿಕಲ್ ಪ್ರೆಷರ್ ಹಾಕ್ತಾನೆ. ಇನ್ನೊಂದು ಉದಾಹರಣೆ ಹೇಳಬೇಕಂದ್ರೆ, ಗಂಡ ಯಾವುದ್ಯಾವುದೋ ಕೆಲಸ ಮಾಡಿ ಪ್ರಯತ್ನ ಮಾಡಿ ವಿಫಲ ಆಗ್ತಾನೆ, ಸೋಲ್ತಾನೆ. ಹೆಂಡತಿ ಚಾಲಾಕಿ ಆದರೆ, ಚತುರ ಆಗಿದ್ದರೆ ಗಂಡನನ್ನು ಹತೋಟಿಗೆ ತಗೊಂಡ್ಬಿಡ್ತಾಳೆ. ಯಾವುದು ದೇವರಿಲ್ಲ, ಧರ್ಮ ಇಲ್ಲ, ಯಾರೂ ಬರಲ್ಲ ಕಷ್ಟಕ್ಕೆ, ನಾನು ಹೇಳಿದ್ದೇ ಕೇಳು ಅನ್ನೋ ಥರ ಮೈಂಡ್ ವಾಶ್ ಮಾಡಿಬಿಡ್ತಾಳೆ. ಹೆಂಡತಿಯ ದೃಷ್ಟಿಕೋನನೇ ಗಂಡನ ಪಾಲಿಗೆ ಸತ್ಯನೂ ಆಗಿಬಿಡುತ್ತೆ. ನೀನು ಹೇಳಿದ್ದೇ ಸರಿ ಅನ್ನೋ ಥರ ಮಾಡ್ಕೊಂಡ್ಬಿಡ್ತಾಳೆ. ಗಂಡ ಏನು ಮಾಡಬೇಕಂದ್ರೂ ಹೆಂಡ್ತಿನೇ ಕೇಳ್ತಾನೆ. ಯಾಕಂದರೆ ಅವನಿಗೆ ತನ್ನ ಮೇಲೆ ಕಾನ್ಫಿಡೆನ್ಸ್ ಇಲ್ಲ. ಹೆಂಡ್ತಿ ಹೇಳಿದ್ದೇ ಸರಿ, ಪ್ರಪಂಚ ಸರಿ ಇಲ್ಲ. ಗಂಡ ತನ್ನನ್ನು ನಂಬಲಿಕ್ಕೆ ಏನೇನು ಸಿಚುವೇಶನ್ ಕ್ರಿಯೇಟ್ ಮಾಡಬೇಕು, ಪ್ರೀತಿಸ್ತಾ ಇದ್ದೀನಿ ಅಂತ ನಂಬಿಸಬೇಕು, ಎಲ್ಲ ಮಾಡ್ತಾಳೆ.
ಇದನ್ನೇ ಗ್ಯಾಸ್ ಲೈಟಿಂಗ್ ಅನ್ನೋದು. ಇನ್ನೊಂದು ಉದಾಹರಣೆ ಹೇಳಬೇಕಂದ್ರೆ ಸಮಾಜದ ಪರಂಪರೆ ಏನು ನಡೀತಾ ಬಂದಿದೆ, ಹೆಣ್ಮಕ್ಳು ಹೊರಗಡೆ ಕೆಲಸಕ್ಕೆ ಹೋಗಬಾರ್ದು, ಅವರಿಗೆ ಪ್ರಪಂಚದ ಜ್ಞಾನ ಇಲ್ಲ, ಮನೆಯಲ್ಲಿ ಕಿಚನ್ ರೂಮಲ್ಲಿ ಬಿದ್ದಿರಬೇಕು, ಅಡುಗೆ ಮಾಡಬೇಕು ಅಂತ. ಅವರು ಅದನ್ನೇ ನಂಬಿಟ್ಟಿದ್ದಾರೆ. ಯಾಕೆಂದರೆ ಅವರಿಗೆ ನಂಬಿಕೆ ಇಲ್ಲ, ಕಾನ್ಫಿಡೆನ್ಸ್ ಇಲ್ಲ. ಇಂಥವ್ರನ್ನ ಗಂಡಂದಿರು ಗ್ಯಾಸ್ ಲೈಟ್ ಮಾಡಿರ್ತಾರೆ. ತಾವು ಹೇಳ್ದಂಗೆ ಕೇಳಬೇಕು ಅನ್ನೋ ಥರ ಮಾಡ್ಕೊಂಡಿರ್ತಾರೆ. ಇನ್ನೂ ಒಂದು ಉದಾಹರಣೆ ಹೇಳಬೇಕಂದ್ರೆ ನಮಗೇನೋ ದೇವ್ರ ಮೇಲೆ ಭಕ್ತಿ ಇದೆ, ಅದು ನಿಜವಾದ ಭಕ್ತಿ. ಆದರೆ ಸಾವಿರಾರು ವರ್ಷದಿಂದ ಪರಂಪರೆಯಿಂದ ನಮ್ಮ ಮೇಲೆ ಮೆಂಟಲ್ ಕಂಡೀಷನಿಂಗ್ ಮಾಡಲಾಗಿದೆ. ಏನಂದರೆ ಮೇಲ್ವರ್ಗದವರೇ ಪೂಜೆ ಪುನಸ್ಕಾರ ಹೋಮ ಹವನ ಮಾಡಿದ್ರೆ ದೇವರು ಪ್ರತ್ಯಕ್ಷ ಆಗೋದು, ದೇವ್ರಿಗೆ ತಲುಪೋದು ಅಂತ. ನಾವು ಮಾಡಿದ್ರೆ ನಮ್ಮ ಪ್ರಾರ್ಥನೆ ಫಲಿಸಲ್ಲ, ಈ ರೀತಿ ನಮಗೆ ನಂಬಿಸಲಾಗಿದೆ. ನಾವೇನು ಪ್ರಾರ್ಥನೆ ಪೂಜೆ ಹೋಮ ಮಾಡಿದರೆ ದೇವರಿಗೆ ಮುಟ್ಟಲ್ಲ, ಅವ್ರು ಮಾಡಿದ್ರೆ ಮಾತ್ರ ದೇವರಿಗೆ ಮುಟ್ತದೆ ಅನ್ನೋ ರೀತಿ ಗ್ಯಾಸ್ ಲೈಟಿಂಗ್. ಒಟ್ಟಾರೆ ಗ್ಯಾಸ್ ಲೈಟಿಂಗ್ ಏನಂದರೆ ನೀವು ಯಾರನ್ನಾದರೂ ನಂಬಿ ಸೀಕ್ರೆಟ್ ಹೇಳ್ತೀರ, ಅವರು ಆ ಸೀಕ್ರೆಟ್ನ ಲೀಕ್ ಮಾಡ್ತಾರೆ ಅಂದ್ಕೊಳ್ಳೋಣ. ನೀವು ಅವರನ್ನು ಕೇಳಿದಾಗ ಅವರು ನಾನು ಹೇಳೇ ಇಲ್ಲ ಅನ್ನೋ ಥರ ವಾದ ಮಾಡ್ತಾರೆ. ಅವ್ರ ವಾದ ಎಷ್ಟರ ಮಟ್ಟಿಗೆ ನಿಮಗೆ ಇರಿಟೇಟ್ ಆಗುತ್ತೆ ಅಂದರೆ ಬಿಟ್ಟಾಕ್ಬಿಡೋಣ ಅನಿಸ್ಬಿಡುತ್ತೆ, ಟೆನ್ಷನ್ ಆಗಿಬಿಡ್ತದೆ ಅಂತ. ಅಥವಾ ನನಗೆಲ್ಲಾದರೂ ಭ್ರಮೆ ಆಗಿರಬೇಕು, ಆ ರೀತಿ ಹೇಳಿರಲ್ಲ ಅನಿಸ್ಬಿಡುತ್ತೆ. ಅಥವಾ ಅವರೇನಾದರೂ ಕೌಂಟರ್ ಸ್ಟೋರಿ ಕ್ರಿಯೇಟ್ ಮಾಡಿ ನಮ್ಮನ್ನು ಡೈವರ್ಟ್ ಮಾಡಿಬಿಡ್ತಾರೆ, ನಂಬಿಸ್ಬಿಡ್ತಾರೆ. ನಿಮಗೂ ಅವರೇ ಆಧಾರ ಆಗಿರೋದ್ರಿಂದ ಅದನ್ನು ಸತ್ಯ ಅಂತ ನಂಬ್ತೀರ. ಇದು ಗ್ಯಾಸ್ ಲೈಟಿಂಗ್. ಇವರು ಸಹ ಚಾಲಾಕಿಗಳು. ಯಾವ ವಿಷಯದಲ್ಲಿ ಜಗಳ ಆಗ್ತಾಯಿದೆಯೋ ಅದನ್ನು ಬ್ಲಾಕ್ ಮಾಡಿ ಬೇರೆ ವಿಷಯಕ್ಕೆ ಡೈವರ್ಟ್ ಮಾಡ್ತಾರೆ. ನೆನ್ನೆ ಯಾಕೆ ನೀನು ಈ ರೀತಿ ನಡ್ಕೊಂಡೆ ಅಂದರೆ ಹೋದ ವಾರ ನೀನು ಯಾವ ರೀತಿ ನನ್ನ ಹತ್ರ ಜಗಳ ಮಾಡಿದ್ದೆಲ್ಲ ಅದಕ್ಕೋಸ್ಕರ ಆ ರೀತಿ ನಡ್ಕೊಂಡೆ ಅಂತ ಹೋದ ವಾರಕ್ಕೆ ನಿಮ್ಮನ್ನು ಡೈವರ್ಟ್ ಮಾಡಿಬಿಡ್ತಾರೆ. ನೀವು ಅಲ್ಲಿ ಕ್ಲಾರಿಟಿ ಕೊಡ್ಲಿಕ್ಕೆ ಹೋಗಿ ಇದನ್ನು ಮರೆತು ಬಿಡ್ತೀರ. ಆ ರೀತಿ ಸತ್ಯನ ಮರೆಸಿಬಿಡ್ತಾರೆ, ರಿಯಾಲಿಟಿನ ಮರೆಸಿಬಿಡ್ತಾರೆ. ಈಗ ನೀವು ಮ್ಯಾನಿಪುಲೇಟರ್ ಆಗಿದ್ದೀರಾ ಇಲ್ವಾ ಅಂತ ಹೇಗೆ ಗುರುತಿಸೋದು, ಹೇಗೆ ಕಂಡುಹಿಡಿಯೋದು? ನಿಮಗೆ ಸತ್ಯ ಇದು ಅಂತ ಗೊತ್ತಿದೆ, ಆದರೆ ಅವ್ರು ಬಂದ ನಂತರ ಕೆಲವೇ ಕ್ಷಣದಲ್ಲಿ ಇದು ಸುಳ್ಳು, ನನ್ನ ಭ್ರಮೆ ಅಂತ ನಿಮಗೆ ಅನಿಸ್ಲಿಕ್ಕೆ ಸ್ಟಾರ್ಟ್ ಆಯಿತು ಅಂದರೆ ನೀವು ಗ್ಯಾಸ್ ಲೈಟ್ ಆಗಿದ್ದೀರಾ ಅಂತ. ನೀವು ಹೇಳೋದು ನಿಜ, ಆದರೆ ಅವ್ರು ನಿಮ್ಮನ್ನು ಮ್ಯಾನಿಪುಲೇಟ್ ಮಾಡಿದ್ದಾರೆ. ನಿಮ್ಮದೇನು ತಪ್ಪಿಲ್ಲ, ಆದರೂ ನೀವು ಕ್ಷಮೆ ಕೇಳ್ತಾ ಇದ್ದೀರಾ ಅಂದರೆ ನೀವು ಗ್ಯಾಸ್ ಲೈಟ್ ಆಗಿದ್ದೀರಾ ಅಂತ. ನಿಮ್ಮನ್ನು ಗ್ಯಾಸ್ ಲೈಟಿಂಗ್ ಮಾಡಲಾಗಿದೆ. ಗ್ಯಾಸ್ ಲೈಟಿಂಗ್ ಆದಾಗ ನಿಮಗೆ ನಿಮ್ಮ ಮೇಲೆ ಕಾನ್ಫಿಡೆನ್ಸ್ ಇರಲ್ಲ, ಟೆನ್ಷನ್ ಡಿಪ್ರೆಷನಲ್ಲಿ ಸಿಕ್ಕಾಕೊಂಡ್ಬಿಡ್ತೀರ, ಪೂರ್ತಿ ಬೇರೆಯವ್ರ ಮೇಲೆ ಅವಲಂಬನೆ ಆಗಿರ್ತೀರ. ಅರ್ಥ ಇಷ್ಟೇ, ನೀವು ಗ್ಯಾಸ್ ಲೈಟ್ ಆಗಿದ್ದೀರ. ನಿಮ್ಮನ್ನು ಸಿಕ್ಸ್ ಹಾಕಲಾಗಿದೆ, ಟ್ರ್ಯಾಪಲ್ಲಿ ಬಿದ್ದುಬಿಟ್ಟಿದ್ದೀರ, ಬಲೆಯಲ್ಲಿ ಬಿದ್ದುಬಿಟ್ಟಿದ್ದೀರ. ಹೇಗೆ ಹೊರಬರೋದು? ಪ್ರತಿಯೊಂದನ್ನು ಬೇರೆಯವರಿಗೆ ಕೇಳೋದನ್ನು ಬಿಡಿ, ನಿರ್ಧಾರ ನೀವೇ ತಗೊಳ್ಳಿ. ನಿಮ್ಮನ್ನು ಯಾವ ರೀತಿ ಮ್ಯಾನಿಪುಲೇಟ್ ಮಾಡಿರ್ತಾರೆ ಅಂದರೆ ನೀವು ಪ್ರತಿಯೊಂದು ವಿಷಯನ ಸಮಸ್ಯೆ ಬಂದರೆ ಅವ್ರ ಹತ್ರನೇ ಓಡಬೇಕು, ಆ ರೀತಿ ಮಾಡ್ಕೊಂಡಿರ್ತಾರೆ. ಎಲ್ಲದರ ರೆಕಾರ್ಡ್ ಇಡಿ, ಪ್ರೂಫ್ ಇಡಿ. ಯಾಕಂದರೆ ನೀವೇನು ಹೇಳ್ತಾ ಇದ್ರೆ ಇದು ಸುಳ್ಳು, ಹಾಗಲ್ಲ ಹೀಗೆ ಅಂತ ಅವರು ಮ್ಯಾನಿಪುಲೇಟ್ ಮಾಡ್ತಾರೆ. ಹಾಗಾಗಿ ರೆಕಾರ್ಡ್ ಇಡಿ. ಮೂರನೇದು, ಒಬ್ಬರ ಮೇಲೆ ಡಿಪೆಂಡ್ ಆಗಬೇಡಿ, ಒಬ್ಬರನ್ನೇ ನಂಬ್ಕೊಂಡು ಕೂತ್ಕೋಬೇಡಿ. ಬೇರೆಯವರ ಸಲಹೆ ಸೂಚನೆ ಸಹ ತಗೊಳ್ಳಿ, ನಿಮ್ಗೆ ಆವಾಗ ಗೊತ್ತಾಗುತ್ತೆ. ಆಮೇಲೆ ಹೇಳಬೇಡಿ ನಾನು ನಂಬಿ ಮೋಸ ಹೋದೆ ಅಂತ. ನಂಬಿ, ಆದರೆ ಪೂರ್ತಿ ಅಲ್ಲ, ನಮ್ಮದವರೇ ಮೋಸ ಮಾಡೋದು. ಮ್ಯಾನಿಪುಲೇಟರ್ ನಿಮ್ಮನ್ನು ಮ್ಯಾನಿಪುಲೇಟ್ ಮಾಡಿ ನಿಮ್ಮನ್ನು ಸರಿಯಾಗಿ ಯೂಸ್ ಮಾಡ್ಕೊಳ್ತಾರೆ, ನಿಮ್ಗೆ ಗೊತ್ತಾಗ್ತಾ ಇರಲ್ಲ. ಒಂದು ಸಲ ನಿಮಗೆ ಗೊತ್ತಿರಬೇಕು, ಒಂದು ಅಂಗಡಿ ಕಂಟಿನ್ಯೂಸ್ ಆಗಿ ಹೋಗ್ತಾ ಇರ್ತೀರ, ಚೆನ್ನಾಗಿ ಪರಿಚಯ ಆಗಿರ್ತದೆ, ಚೆನ್ನಾಗಿ ಮಾತಾಡ್ತಿರ್ತಾರೆ, ನೀವು ನಂಬಿರ್ತೀರ. ಎಲ್ಲೋ ಒಂದು ದಿವಸ ಅವ್ರ ಅಂಗಡಿ ಕ್ಲೋಸ್ ಆಗಿದೆ ಅಂತ ಬೇರೆ ಅಂಗಡಿಗೆ ಹೋದಾಗ ಅದ್ರ ಬೆಲೆ ನಿಮ್ಗೆ ಗೊತ್ತಾಗುತ್ತೆ, ಅಷ್ಟಿಲ್ಲ ಇಷ್ಟಿದೆಯಾ ಅಂತ. ಆವಾಗ ನಿಮಗೊಂದು ಕ್ಲಾರಿಟಿ ಸಿಗುತ್ತೆ, ಓ ನಾನು ಟ್ರ್ಯಾಪಲ್ಲಿ ಬಿದ್ದಿದ್ದೀನಿ ಅಂತ. ಹಾಗಾಗಿ ಒಬ್ಬರನ್ನೇ ನಂಬೇಡಿ, ಎಲ್ಲ ವಿಷಯ ಹಂಚ್ಕೋಬೇಡಿ. ಅಂಥವರಿಂದ ನೈಸಾಗಿ ಬಿಡಿಸ್ಕೊಂಬಿಡಿ. ಗ್ಯಾಸ್ ಲೈಟಲ್ಲಿ ನೀವು ತಪ್ಪು ಅಂತ ಸಾಬೀತು ಮಾಡೋದು ಅಥವಾ ಅದು ನಿಮ್ಮ ಭ್ರಮೆ ಅಂತ ಪ್ರೂವ್ ಮಾಡೋದು. ಆ್ಯಕ್ಚುಲಿ ನಿಮ್ಮ ಹತ್ರ ಸತ್ಯ ಇರ್ತದೆ.